ಸ್ನೇಹಿತರೆ, RSS ನ ಸರಸಂಚಾಲಕರಾದ ಮೋಹನ್ ಭಾಗವತರು ಒಂದು ವಿವಾದಾತ್ಮಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ರಾಮ ಮಂದಿರ ಕಟ್ಟಿರುವ ಉದ್ಘಾಟನೆ ಮಾಡಿರುವ ಜನವರಿ 22ನೇ ತಾರೀಕು ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದಿದೆ, ಅಂದೇ ಸ್ವಾತಂತ್ರ್ಯ ದಿನವನ್ನು ನಾವು ಆಚರಿಸಬೇಕು ಅಂತ ವಿವಾದಾತ್ಮಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾಗವತರೇ, ರಾಮ ಮಂದಿರ ಕಟ್ಟಿದ ಜನವರಿ 22ನೇ ತಾರೀಕು ನಮ್ಗೆ ಸ್ವತಂತ್ರ ಬಂದಿದ್ರೆ, ಹಾಗಾದ್ರೆ ನಾವು ಸ್ವತಂತ್ರ ಯಾವ ದಿವಸ ಆಚರಣೆ ಮಾಡೋದು? ಆಗಸ್ಟ್ 15ನೇ ತಾರೀಕು ಆಚರಣೆ ಮಾಡಬೇಕಾ, ಇಲ್ಲಾಂದ್ರೆ ಜನವರಿ 22ನೇ ತಾರೀಕು ಆಚರಣೆ ಮಾಡಬೇಕಾ? ಸ್ವಾತಂತ್ರ್ಯ ದಿನಾಚರಣೆಗೆ ಮೋದಿ ಅವರು ಆಗಸ್ಟ್ 15ಕ್ಕೆ ಧ್ವಜಾರೋಹಣ ಮಾಡೋದು ಬೇಡವಾ? ಜನವರಿ 22ನೇ ತಾರೀಕು ನೀವು ಹಾಗೂ ಮೋದಿ ಅವರು ಅಯೋಧ್ಯೆಯಲ್ಲೇ ಧ್ವಜಾರೋಹಣ ಮಾಡ್ತೀರಾ? ಭಾಗವತರಿಂದ ಇನ್ನೇನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ ಸಾಧ್ಯ? ಯಾವ RSS 75 ವರ್ಷದಲ್ಲಿ 50 ವರ್ಷ ನಮ್ಮ ರಾಷ್ಟ್ರ ಧ್ವಜವನ್ನೇ ನಾಗ್ಪುರ ಅವರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಆರಿಸಿವೋ ಅಂತವರಿಂದ ಇನ್ನು ಏನ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಸ್ನೇಹಿತರೆ? 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ನಮ್ಮ ಚಾಚಾ ನೆಹರು, ಪಂಡಿತ್ ನೆಹರು ಅವರು ರಾತ್ರಿ ಒಂದು ಸ್ಪೀಚ್ ಕೊಡ್ತಾರೆ, ಧ್ವಜಾರೋಹಣ ಮಾಡ್ತಾರೆ. ಆಯ್ತು ಸ್ವಾಮಿ ಭಾಗವತ್ರೆ, ನಾವೆಲ್ಲ ಏನು ಜಾತ್ಯತೀತರು ಇದ್ದೀವಿ, ನಾವು ಧ್ವಜಾರೋಹಣ ಆಗಸ್ಟ್ 15ಕ್ಕೆ ಮಾಡ್ತೀವಿ. ನಿಮ್ಗೆ ತಾಕತ್ತು ದಮ್ಮಿದ್ರೆ ನಿಮಗೂ ಹಾಗೂ RSS ಸಂಘ ಹಾಗೂ ಬಿಜೆಪಿಗೆ ನೀವು ಧ್ವಜಾರೋಹಣ, ನಿಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಜನವರಿ 22ಕ್ಕಲ್ಲ, ನೀವು ಜನವರಿ 22ಕ್ಕೆ ನಮ್ಮ ಧ್ವಜವನ್ನು ಹಾರಿಸಿ, ನಾವು ಆಗಸ್ಟ್ 15ಕ್ಕೆ ನಮ್ಮ ಧ್ವಜವನ್ನು ಹಾರಿಸ್ತೇವೆ. ಅಲ್ಲ ರೀ ಮೋಹನ್ ಭಾಗವತ್ರೆ, ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನು ಬಳಿಕೊಟ್ಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು 1947ರನ್ನೇ ನೀವು ಒಪ್ಕೊಳ್ದೇ ಇದ್ಮೇಲೆ ನೀವು ಯಾವ ತರ ನೀವು ದೇಶಭಕ್ತರಾಗೋಕ್ ಸಾಧ್ಯ? ಭಾಗವತವ್ರೆ, ನೀವು ದೇಶ ದ್ರೋಹ ಮಾಡ್ತಾ ಇದ್ದೀರಾ. ಈ RSS ಹಾಗೂ ಭಾಗವತರು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರೋದು ದಿನಾನೂ ಗೊತ್ತಿಲ್ಲ ಇವರಿಗೆ, ದೇಶದ ಧ್ವಜನೂ ಒಪ್ಪಲ್ಲ, ದೇಶದ ಕಾನೂನು ವ್ಯವಸ್ಥೆನೂ ಒಪ್ಪಲ್ಲ, ಹಾಗೂ ದೇಶದ ಸಂವಿಧಾನನೂ ಒಪ್ಪದೇ ಇದ್ಮೇಲೆ ಇವರು ಯಾವ ಸೀಮೆ ದೇಶಭಕ್ತರು ಗುರು? ಅದಕ್ಕೆ ಮೊನ್ನೆ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಅಂದ್ರೆ, ಸ್ವಾತಂತ್ರ್ಯದ ಇತಿಹಾಸವನ್ನು ತಿರುಚಿದ ಮೋಹನ್ ಭಾಗವತ್ ಅವರು ದೇಶದ್ರೋಹದ ಕೇಸಡಿಯಲ್ಲಿ ಅವ್ರನ್ನ ಜೈಲಿಗೆ ಹಾಕ್ಬೇಕು ಅಂತ ಹುಡುಗಿದ್ದಾರೆ. ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ವಿರುದ್ಧ, ನಮ್ಮ ದೇಶದ ಸ್ವಾತಂತ್ರ್ಯದ ವಿರುದ್ಧ, ನಮ್ಮ ದೇಶದ ಸಂವಿಧಾನದ ವಿರುದ್ಧ ಮಾತಾಡುವ ಮೋಹನ್ ಭಾಗವತ್ ದೇಶದ್ರೋಹ ಕೆಲಸ ಮಾಡಿದ್ದಾರೆ. ನಾವಿಂತ ದೇಶದ್ರೋಹ ಹಾಗೂ RSS ಹಾಗೂ ಈ ಸ್ಟೇಟ್ ವಿರುದ್ಧ ನಾವು ಹೋರಾಡಬೇಕು ಅಂತ ಹೇಳಿದಕ್ಕೆ ಬಹುತೇಕ ಬಿಜೆಪಿಗರು ಇವತ್ತು ಏನ್ ಹೇಳ್ತಾವ್ರೆ ಅಂದ್ರೆ, ಅಯ್ಯೋ ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ವಿರುದ್ಧ ಹೋರಾಟ ಮಾಡಬೇಕು ಅಂತಲ್ಲ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಸ್ಟೇಟ್ ಇಸ್ ಡಿಫರೆಂಟ್ ಫ್ರಮ್ ನೇಷನ್. ದೇಶನೇ ಬೇರೆ, ಸರ್ಕಾರನೇ ಬೇರೆ. ಇಲ್ಲಿ ಸ್ಟೇಟ್ ಅಂದ್ರೆ ಭಾರತದ ಸರ್ಕಾರ, ಸರ್ಕಾರ ಅಂದ್ರೆ ಸ್ಟೇಟ್. ಸ್ಟೇಟಿನ ವಿರುದ್ಧ, ಸರ್ಕಾರದ ವಿರುದ್ಧ ಮಾತಾಡೋದು ದೇಶದ ವಿರುದ್ಧ ಮಾತಾಡ್ದಂಗಲ್ಲ. ಸರ್ಕಾರ ಅಂದ್ರೆ ಏನು, ಸ್ಟೇಟ್ ಅಂದ್ರೆ ಏನಂದ್ರೆ, ಸ್ಟೇಟ್ ಅಂದ್ರೆ ಈ ದೇಶದ ಸರ್ಕಾರ, ಮೋದಿ ಸರ್ಕಾರದ ಸ್ಟೇಟ್ ಅಂತೀವಿ. ಆದ್ರೆ ಈ ದೇಶ ಅಂದ್ರೆ ಏನಂದ್ರೆ ನಾವೆಲ್ಲ ಸೇರಿ ದೇಶ. ಸೊ ರಾಹುಲ್ ಅವರು ಇಲ್ಲಿ ಕ್ರಿಟಿಸೈಸ್ ಮಾಡ್ತಾ ಇರೋದು, ನಾನು ಈ ದೇಶದ ವಿರುದ್ಧ ಅಲ್ಲ, ಈ ಸರ್ಕಾರದ ವಿರುದ್ಧ, ಸ್ಟೇಟಿನ ವಿರುದ್ಧ ನಾವು ಹೋರಾಡ್ತಾ ಇದೀವಿ ಅಂತ. ಹಾಗಾಗಿ ಸ್ನೇಹಿತರೆ, ಈ ಮೋಹನ್ ಭಾಗವತ್, RSS ಸಂಘ, ಹಿಂದೂ ಮಹಾಸಭಾ, ಬಿಜೆಪಿ, ಜನಸಂಘ ಯಾವತ್ತೂ ದೇಶದ ಪರವಾಗಿರ್ಲಿಲ್ಲ. ಇವರು ದೇಶದ ವಿರೋಧಿಗಳೇ ಆಗ್ಲಿ ಯಾವತ್ತೂ ದೇಶದ ಪರವಾಗಿರ್ಲಿಲ್ಲ ಅಂತ ಹೇಳಿ ನಾನು ಮುಗಿಸ್ತೇನೆ. ಜೈ ಹಿಂದ್.